ನೋಡಿ, ನಿಮ್ ಮನೆಗ್ ಲಕ್ಷ್ಮಿ ಅಂತೂ ಬರ್ಬೇಕು. ಎಲ್ಲಾರ ಕೋರಿಕೆನೂ ಅದೇ ಅಲ್ವಾ? ನಿಮ್ ಮನೆಗ್ ದುಡ್ಡು ಬರ್ಬೇಕು ಅನ್ನೋದೇ ತಾನೇ ಕೋರಿಕೆ ಇರೋದು. ನಿಮ್ ಲಕ್ಷ್ಮಿ ಬರುವಂತ ಟೈಮಲ್ಲಿ ಮನೆ ಬಾಗಲ್ ಮುಂದೆ ಒಂದ್ ರಾಶಿ ಚಪ್ಪಲಿ ಹಾಕೊಂಡಿದ್ರೆ ಯಾರ್ ತಾನೇ ಬರ್ತದೆ ಹೇಳಿ? ಬಹಳ ಜನರ ಮಧ್ಯದಲ್ಲಿ ಒಂದು ಪ್ರಶ್ನೆ ಇದೆ. ಯಾವ ರೀತಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅಂತ ಕೇಳ್ತಾ ಇರ್ತೀರಾ? ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಜನರ ಮಧ್ಯದಲ್ಲಿ ಒಂದು ಪ್ರಶ್ನೆ ಇದೆ. ಏನು ಅಂತಂದ್ರೆ, ಗುರುಜಿ ನಮ್ಮ ಮನೆ ಮುಂದೆಗಡೆ ಚಪ್ಪಲಿಗಳ ರಾಶಿ ಬಿದ್ದಿರುತ್ತೆ, ನೀವ್ ಹೇಳ್ತಾ ಇರ್ತೀರಾ ಮನೆ ಮುಂದೆ ಬಾಗ್ಲಲ್ಲಿ ಚಪ್ಪಲಿ ಬಿಡಕ್ ಹೋಗ್ಬಿಡಿ ಅಂತ ಹೇಳ್ತಾ ಇರ್ತೀರಾ. ಯಾವ ರೀತಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅಂತ ಕೇಳ್ತಾ ಇರ್ತೀರಾ? ಅಥವಾ ಉತ್ತರದ ಬಾಗ್ಲೇ ಇದೆ ನಮ್ಗೆ, ಅಲ್ಲಿ ದೇವಮೂಲೆ ಅಂತೀರಾ, ಉತ್ತರದ ಬಾಗ್ಲಲ್ಲಿ ದೇವಮೂಲೆ ಕಡೆ ಒಂಚೂರು ಕೂಡ ಗಲೀಜು ಪರ್ಕೆ ಚಪ್ಪಲಿ ಯಾವ್ದು ಬಿಡಬೇಡಿ ಅಂತೀರಾ. ನಮ್ಗೆ ಮನೆ ಬಾಗಿಲ್ ಒಳಗಡೆ ಬರ್ಬೇಕಾದ್ರೆ ಚಪ್ಪಲಿ ಬಿಟ್ಟೇ ಬರ್ಬೇಕು ನಾವು. ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇರ್ತೀರಾ. ನೋಡಿ, ಇದು ಬಹಳ ಯೋಚನೆ ಮಾಡುವಂತ ವಿಷಯ ಅಲ್ವಾ? ಬಾಗ್ಲಿರೋದೇ ಉತ್ತರದಲ್ಲಿ, ಅದು ದೇವಮೂಲೆ ಕಡೆನೆ ಬಾಗಿಲು ಬಂದಿದೆ. ಬಟ್ ನಾವು ಚಪ್ಪಲಿ ಬಿಡ್ಬೇಕಾದ್ರೆ ನೀವ್ ಹೇಳ್ತೀರಾ ಕುಬೇರನ್ ಮೂಲೆ ಸೌತ್ ವೆಸ್ಟ್ ಕಡೆ ಬಿಡಿ ಅಂತೀರಾ. ಹೇಗೆ ಆ ಕಡೆ ಹೋಗ್ಬಿಟ್ಟು ಚಪ್ಪಲಿ ಬಿಟ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಬರುವಂತದ್ದು ಆಗಲ್ಲ. ಸೊ ಪ್ರಾಕ್ಟಿಕಲಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾದ್ರೆ ಏನ್ ಮಾಡೋದು ಅನ್ನೋದ್ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಏನ್ ಮಾಡ್ಕೊಬೇಕಂದ್ರೆ, ನೀವು ಚಪ್ಪಲಿಗಳಂತೂ ಕಾಣಿಸ್ಬಾರ್ದು ಅಂತ ನಾವ್ ಹೇಳಿದೀವಿ. ಸೊ ಅದಕ್ಕೆ ಏನ್ ಮಾಡ್ಕೊಳ್ಳಿ, ಒಂದು ಬಾಕ್ಸ್ ಇಟ್ಕೊಳ್ಳಿ. ಶೂ ರ್ಯಾಕ್ ಅಂತ ಸಿಗುತ್ತೆ ಈಗೆಲ್ಲ, ಸಾಕಷ್ಟು ಸ್ಟೆಪ್ ಬೈ ಸ್ಟೆಪ್ ಸಿಗುವಂತದ್ದು, ಗೋಡೆಗೆ ಫಿಕ್ಸ್ ಮಾಡುವಂತದ್ದೆಲ್ಲ ಬಂದಿದೆ. ಸೊ ಆ ರೀತಿ ಒಂದು ಶೂ ರ್ಯಾಕು ಅಥವಾ ಒಂದು ಚಪ್ಪಲಿಗೆ ಒಂದು ಗೂಡು ಅಂತ ಇರುತ್ತೆ, ಆ ಬಾಕ್ಸ್ ಅನ್ನ ಮಾಡಿಸಿ ಮನುಷ್ಯನ ಕಣ್ಣಿಗೆ ಅಂದ್ರೆ ಹೊರಗಡೆ ಕಾಣಿಸೋದು ಅಟ್ಲೀಸ್ಟ್ ಅವಾಯ್ಡ್ ಮಾಡಿ. ಬಂದ ತಕ್ಷಣ ಚಪ್ಪಲಿ ಬಿಚ್ಚಿ ಆ ಬಾಕ್ಸ್ ಒಳಗಡೆ ಎತ್ತಿಡುವಂಥದ್ದನ್ನ ಮಾಡಿ. ಯಾವತ್ತೂ ಅಷ್ಟೇ ತುಂಬಾ ಸ್ಟೆಪ್ಸ್ ಇರುವಂತದ್ದು ತಗೊಳಕ್ ಹೋಗ್ಬಿಡಿ. ಮ್ಯಾಕ್ಸಿಮಮ್ 5 ಸ್ಟೆಪ್ಗಳು ಮಾತ್ರ ಇರಬೇಕು ಆ ಚಪ್ಪಲಿ ಬಾಕ್ಸ್ ಅಲ್ಲೂ ಕೂಡ. ತುಂಬಾ ಎತ್ತರವಾಗಿ ತುಂಬಾ ಜನ ಇದಾರೆ, 10 ರ್ಯಾಕ್ ಇರುವಂತದ್ದು, 12 ರ್ಯಾಕ್ ಇರುವಂತದ್ದು, ಇವೆಲ್ಲ ಮಾಡಕ್ ಹೋಗ್ಬಾರ್ದು. ಒಂದು 5 ರ್ಯಾಕ್ ಇರುವಂತ ಮ್ಯಾಕ್ಸಿಮಮ್ ಇರುವಂತ ಒಂದು ಶೂ ರ್ಯಾಕ್ ನ ನೀವು ಮಾಡಿಸ್ಕೊಂಡಿದ್ದೆ ಆದ್ರೆ, ಅಥವಾ ನಿಮ್ ಮನೇಲಿ ಆಚೆ ಒಂದು ಇಟ್ಕೊಂಡಿದ್ದೆ ಆದ್ರೆ, ಈ ಪ್ರಾಬ್ಲಮ್ ಇಂದ ತುಂಬಾ ಸುಲಭವಾಗಿ ಆಚೆ ಬರ್ಬೋದು. ಅದರಲ್ಲೂ ಕೂಡ ಕೆಲವೊಂದಷ್ಟು ಮಾಹಿತಿಗಳಿದೆ. ಈಗ ಈಶಾನ್ಯ ಮೂಲೆಯಲ್ಲಿ ಅಥವಾ ಉತ್ತರದ ಮೂಲೆಯಲ್ಲಿ ಚಪ್ಪಲಿ ಬಾಕ್ಸ್ ಇಡಕ್ಕೆ ಅಂತ ಇನ್ನೇನು ವ್ಯವಸ್ಥೆನೇ ಇಲ್ಲ, ಅದೊಂದೇ ಇರೋದು ಡೈರೆಕ್ಷನ್ ಅಂದಾಗ ಏನ್ ಮಾಡ್ಕೊಬೇಕು, ಅಲ್ಲಿ ವುಡನ್ ಬಾಕ್ಸ್ ಮಾಡಿಸಿ. ವುಡ್ಡಿನ ಬಾಕ್ಸ್ ಇಡೋದ್ರಿಂದ ಆ ಝೋನಿನ ಆ ಶಕ್ತಿ ಏನಿದೆ, ಆ ನೆಗೆಟಿವಿಟಿ ಏನಿದೆ ಕಮ್ಮಿ ಆಗ್ತದೆ. ಉತ್ತರದಲ್ಲಿ ಇದ್ದಾಗ ಮರದ ಬಾಕ್ಸ್ ಮಾಡಿಸ್ಕೊಳ್ಳಿ. ಅದೇ ನೀವು ಪಶ್ಚಿಮದಲ್ಲಿ ಏನಾದ್ರು ಬಾಗಿಲಿದ್ದಾಗ ಅಥವಾ ಅಲ್ಲಿ ಇದ್ದಾಗ ಏನ್ ಮಾಡ್ಕೊಳ್ಳಿ ಅಂದ್ರೆ, ಕಬ್ಬಣದ ಬಾಕ್ಸ್ ಮಾಡಿಸಿ. ಕಬ್ಬಣದ ಶೂ ರ್ಯಾಕ್ ಹಾಕ್ಬೋದು, ಪಶ್ಚಿಮದ ಕಡೆ ಕಬ್ಬಣದ ಹಾಕ್ಬೋದು. ಯಾಕಂದ್ರೆ ಪಶ್ಚಿಮದಲ್ಲಿ ಅಧಿಪತಿ ಯಾರು? ಶನಿ ಅಧಿಪತಿ. ಶನಿ ಅಂದ್ರೆ ಏನು? ಕಬ್ಬಣ. ಸೊ ಹಾಗಾಗಿ ಅಲ್ಲಿ ಮೆಟಲ್ದನ್ನ ನೀವು ಬಾಕ್ಸ್ ಮಾಡಿಸ್ಕೊಂಡ್ರೆ ಬಹಳ ಉತ್ತಮ. ಅದೇ ಪೂರ್ವದ ಕಡೆ ಬಂದಾಗ ಅಲ್ಲೂ ಕೂಡ ಮರದ ಹಾಕ್ಬೋದು. ಮರದ ಬಾಕ್ಸ್ ಅಲ್ಲಿ ಇಟ್ಟಾಗ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದರಲ್ಲೂ ಮರದಲ್ಲೂ ಕೂಡ ಯಾವ ಕಲರ್ ಅಂತಂದ್ರೆ, ಎಸ್ಪೆಷಲಿ ಈ ತರ ರಬ್ಬರ್ ವುಡ್ ಸಿಗುತ್ತೆ, ಅಥವಾ ಐವರಿ ಸಿಗುತ್ತೆ, ಅಥವಾ ಕ್ರೀಮ್ ಕಲರ್ ಇರೋಂತ ಸಿಗುತ್ತೆ. ಸೊ ಈ ತರ ನ್ಯೂಟ್ರಲ್ ಕಲರ್ಸ್ ಇರೋಂತ ಬಾಕ್ಸ್ ನ ನೀವು ಮಾಡ್ಬೋದು. ಅದೇ ದಕ್ಷಿಣದ ಕಡೆ ಬಾಗಿಲು ಮಾಡಿದಾಗ ಅಲ್ಲಿ ಯಾವ ರೀತಿ ಶೂ ರ್ಯಾಕ್ ಇಡ್ಬೇಕು ಅಂತಂದ್ರೆ, ಬ್ರೌನ್ ಕಲರ್ ಅಥವಾ ರೆಡ್ ಕಲರ್ ಬರುವಂತ ಶೂ ರ್ಯಾಕ್ ಇಡೋದ್ರಿಂದ ಅಲ್ಲಿ ಆ ನೆಗೆಟಿವಿಟಿ ನ್ಯೂಟ್ರಲೈಸ್ ಆಗುತ್ತೆ. ಸೊ ಬೆಸ್ಟ್ ಡೈರೆಕ್ಷನ್ ಯಾವ್ದು ಗುರುಜಿ ಶೂ ರ್ಯಾಕ್ ಇಡೋದಕ್ಕೆ ಅಂತಂದ್ರೆ, 2 ಝೋನ್ ಬರ್ತದೆ. ಒಂದು ನಾರ್ತ್ ವೆಸ್ಟ್, ಅಂದ್ರೆ ವಾಯುವ್ಯ ಮೂಲೆ ಕಡೆ ಚಪ್ಪಲಿ ಬಾಕ್ಸ್ ಬಂದಾಗ ಏನು ತೊಂದರೆ ಇಲ್ಲ, ಅಲ್ಲೇನು ನೀವು ಇಟ್ಕೊಬಹುದು. ನೆಕ್ಸ್ಟ್ ಸೌತ್ ವೆಸ್ಟ್, ಈ ಕುಬೇರನ್ ಮೂಲೆ ಹಾಗೂ ದಕ್ಷಿಣದ ಮಧ್ಯದಲ್ಲಿ ಒಂದು ಝೋನ್ ಬರುತ್ತೆ. ಆ ಝೋನ್ ಅಲ್ಲೂ ಕೂಡ ನೀವು ಈ ಚಪ್ಪಲಿಗಳ ಬಾಕ್ಸ್ ನ ಇಟ್ಕೊಬಹುದು ಸ್ನೇಹಿತರೆ. ಸೊ ನಿಮ್ಗೆ ಲಕ್ಕಿ ಡೈರೆಕ್ಷನ್ಸ್ ಕೂಡ ಹೇಳಿದೀನಿ, ಅಂದ್ರೆ ಯಾವ ಝೋನ್ ಅಲ್ಲಿ ಶೂ ರ್ಯಾಕ್ ಬರ್ಬೇಕು ಅನ್ನೋದು ಹೇಳಿದೀನಿ. ಬೇರೆ ಬೇರೆ ಝೋನ್ ಅಲ್ಲಿ ಚಪ್ಪಲಿ ಬಾಕ್ಸ್ ಗಳು ಬಂದಾಗ ಯಾವ ರೀತಿ ಬಾಕ್ಸ್ ಗಳನ್ನ ಇಟ್ಕೊಂಡು ಆ ನೆಗೆಟಿವಿಟಿನ ನ್ಯೂಟ್ರಲೈಸ್ ಮಾಡ್ಕೊಳ್ಳೋದು ಅಂತ ಕೂಡ ಹೇಳಿದೀನಿ. ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ನೋಡಿ, ನಿಮ್ ಮನೆಗ್ ಲಕ್ಷ್ಮಿ ಅಂತೂ ಬರ್ಬೇಕು, ಎಲ್ಲಾರ ಕೋರಿಕೆನೂ ಅದೇ ಅಲ್ವಾ? ನಿಮ್ ಮನೆಗ್ ದುಡ್ಡು ಬರ್ಬೇಕು ಅನ್ನೋದೇ ತಾನೇ ಕೋರಿಕೆ ಇರೋದು. ನಿಮ್ ಲಕ್ಷ್ಮಿ ಬರುವಂತ ಟೈಮಲ್ಲಿ ಮನೆ ಬಾಗಲ್ ಮುಂದೆ ಒಂದ್ ರಾಶಿ ಚಪ್ಪಲಿ ಹಾಕೊಂಡಿದ್ರೆ ಯಾರ್ ತಾನೇ ಬರ್ತದೆ ಹೇಳಿ? ಲಕ್ಷ್ಮಿ ಬರೋದ್ ಬದಲು ಹಂಗೆ ವಾಪಸ್ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಅಷ್ಟೇ ಆ ಲಕ್ಷ್ಮಿಯಲ್ಲೂ ಕೂಡ 2 ತರ ಲಕ್ಷ್ಮಿ ಇರ್ತಾರೆ. ಒಬ್ರು ಐಶ್ವರ್ಯ ಲಕ್ಷ್ಮಿ, ಇನ್ನೊಂದು ದರಿದ್ರ ಲಕ್ಷ್ಮಿ. ಸೊ ನಾವು ಯಾವಾಗ ಚಪ್ಪಲಿ ರಾಶಿಗಳು ಕಸ ಕಡ್ಡಿ ಎಲ್ಲ ಹಾಕೊಂಡಾಗ ದರಿದ್ರ ಲಕ್ಷ್ಮಿ ಬರುವಂತದ್ದು ಆಗ್ಬಿಡುತ್ತೆ. ಹಾಗಾಗಿ ಲಕ್ಷ್ಮಿ ಯಾವಾಗ್ಲೂ ಅಷ್ಟೇ ಐಶ್ವರ್ಯ ಲಕ್ಷ್ಮಿ ಬರ್ಬೇಕು, ನಮ್ಗೆ ಧೈರ್ಯ ಲಕ್ಷ್ಮಿ ಬರ್ಬೇಕು, ಸಂತಾನ ಲಕ್ಷ್ಮಿ ಬರ್ಬೇಕು, ಗಜಲಕ್ಷ್ಮಿ ಬರ್ಬೇಕು, ಅಥವಾ ನಮಗೆ ಸಾಕಷ್ಟು ಐಶ್ವರ್ಯನ ಅನುಗ್ರಹ ಮಾಡುವಂತ ಲಕ್ಷ್ಮಿ ಬರ್ಬೇಕು. ಸೊ ಈ ರೀತಿ ಬರ್ಬೇಕಾರೆ ಮನೆ ಅಂಗಳ ಸ್ವಚ್ಛವಾಗಿ ಇಟ್ಕೊಳ್ಳಿ. ಒಂದ್ ಪುಟ್ಟ ರಂಗೋಲಿ, ಒಂದ್ ಚಿಕ್ಕದಾಗಿ ಒಂಚೂರು ಬಾಗಿಲಲ್ಲಿ ನೀರ್ ಹಾಕೋದಂಥದ್ದು,
ನೀಟಾಗಿ ಒರೆಸುವಂಥದ್ದು, ಸ್ವಚ್ಛತೆ ಕಾಪಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡಿದ್ದಾದ್ರೆ ಅದ್ಭುತವಾದಂಥ ನಿಮ್ಮ ಮನೆಯಲ್ಲಿರುವಂಥ ಪಾಸಿಟಿವ್ ಶಕ್ತಿ ಇನ್ಕ್ರೀಸ್ ಆಗುತ್ತೆ. ಲಕ್ಷ್ಮಿ ಕೂಡ ಬಂದೇ ಬರ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ. ವಂದನೆಗಳು.